ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ, ಅಂಗನವಾಡಿ ನೌಕರರು ಕಳೆದ ಬಾರಿ ಪ್ರತಿಭಟನೆ ಮಾಡಿದಾಗ HD ಕುಮಾರಸ್ವಾಮಿ ಅವರು ಅವರ ಪ್ರತಿಭಟನೆಯನ್ನ ನಿಲ್ಲಿಸಿದ್ರು. ಜೊತೆಗೆ ಅವರಿಗೆ ಸಾಕಷ್ಟು ಭರವಸೆಗಳು ಸಹ ನೀಡಿದ್ರು. ಏನಪ್ಪಾ ಅಂದ್ರೆ, ಅಂಗನವಾಡಿ ನೌಕರರ ಗೌರವಧನ ಹೆಚ್ಚಳ ಮಾಡ್ತೀವಿ, ಜೊತೆಗೆ ಎಲ್ಲಾ ಅಂಗನವಾಡಿ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಗುರುತಿಸೋದ್ರ ಬಗ್ಗೆ ಆಗಿರ್ಬೋದು, ಇನ್ನು ಅನೇಕ ಬೇಡಿಕೆಗಳ ಬಗ್ಗೆ ಕೂಡ ಭರವಸೆ ನೀಡಿದ್ರು. ಇದೇ ಫೆಬ್ರವರಿ 1ನೇ ತಾರೀಕು ಕೇಂದ್ರ ಸರ್ಕಾರ ಬಜೆಟ್ ಮಂಡನೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಂಗನವಾಡಿ ನೌಕರರ ಗೌರವಧನ ಏರಿಕೆ ಮಾಡಿಲ್ಲ. ಇದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಈಗ ಎಲ್ಲಾ ಅಂಗನವಾಡಿ ನೌಕರರು ಒಂದಾಗಿ ಮತ್ತೆ ಪ್ರತಿಭಟನೆಗೆ ಒಳಗಾಗಿದಾರಂತಾನೆ ಹೇಳ್ಬಹುದು. ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಚಿಡಿದೆದ್ದಿದ್ದಾರೆ ಎಲ್ಲ ಅಂಗನವಾಡಿ ನೌಕರರು. ಮುಂಬರುವಂತಹ ರಾಜ್ಯ ಸರ್ಕಾರ ಬಜೆಟ್ ಮಂಡನೆಯಲ್ಲೂ ಸಹ ನಮ್ಮ ಗೌರವಧನ ಏರಿಕೆ ಮಾಡಿಲ್ಲ ಅಂದ್ರೆ ನಮ್ಮನ್ನ ಯಾಕೆ ಕಡೆಗಣಿಸ್ತಾ ಇದ್ದಾರೆ, ಯಾಕೆ ನಮ್ಮ ಗೌರವಧನ ಏರಿಕೆ ಮಾಡ್ತಾ ಇಲ್ಲ, ಜೊತೆಗೆ ನಮ್ಮ ಕೆಲಸವನ್ನು ಸರ್ಕಾರಿ ನೌಕರರನ್ನಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ಕೇಂದ್ರ ಸರ್ಕಾರ ಅಂತ ತುಂಬಾನೇ ರೊಚ್ಚಿಗೆ ಎದ್ದಿದ್ದಾರೆ ಈಗ ಎಲ್ಲ ಅಂಗನವಾಡಿ ನೌಕರರು ಅಂತಾನೆ ಹೇಳ್ಬಹುದು. ತಾವೆಲ್ಲ ವಿಡಿಯೋದಲ್ಲಿ ಗಮನಿಸ್ತಾ ಇರಬಹುದು, ಈಗಾಗಲೇ ಎಲ್ಲ ಅಂಗನವಾಡಿ ನೌಕರರು ಬೀದಿಗಿಳಿದು ಪ್ರತಿಭಟನೆ ಮಾಡಲು ಸ್ಟಾರ್ಟ್ ಮಾಡಿದಾರಂತಾನೆ ಹೇಳ್ಬಹುದು. ಜೊತೆಗೆ ಇದೇ ಫೆಬ್ರವರಿ 12ನೇ ತಾರೀಕು ಇನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಲು ಮುಂದಾಗಿದ್ದಾರೆ. ಜೊತೆಗೆ ಅಂಗನವಾಡಿ ನೌಕರರ ಮನಸ್ಸಿನ ನೋವು ಸಹ ಕೆಲವೊಂದು ಮಾಧ್ಯಮಗಳ ಮೂಲಕ ಹಂಚಿಕೊಂಡಿದ್ದಾರೆ. ಆ ವಿಡಿಯೋ ಕ್ಲಿಪ್ ಸಹ ನಿಮ್ ಮುಂದೆ ಇಡ್ತೀವಿ, ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. 2012ರಿಂದ ಇಲ್ಲಿ ತನಕ ಕೇಂದ್ರ ಸರ್ಕಾರ ಕೆಲಸನ ನಾವು ಮಾಡ್ತಾ ಇರೋದು, ಒಂದು ನಯ ಪೈಸೆ ಕೂಡ ಹೆಚ್ಚಿಗೆ ಮಾಡಿಲ್ಲ ಅವರು. ಮತ್ತೆ ಕುಮಾರಸ್ವಾಮಿ ಅವರು ನಮ್ಗೆ ಭರವಸೆ ಕೊಟ್ಟಿದ್ರೆ ನಾವು ಅವ್ರನ್ನ ನಂಬಿದ್ವಿ. ನಾವು ಇವ್ರು ಏನಾದ್ರು ಮಾಡಿ ನಮ್ಗೆ ಹೆಚ್ಚಿಗೆ ಮಾಡ್ತಾರೆ ಅಂತ ಅವ್ರ ಮಾತಿನ ಮೇಲೆ ವಿಶ್ವಾಸದ ಮೇಲೆ ಹೋರಾಟ ವಾಪಸ್ ಕೊಟ್ಟಿದ್ವಿ ನಾವು. ಇವತ್ತು ಕೇಂದ್ರ ಸರ್ಕಾರ ನಮ್ಗೆ ಬಜೆಟ್ ನಲ್ಲಿ ಏನು ಗೌರವಧನ ಹೆಚ್ಚು ಮಾಡಿಲ್ಲ. ಈ ಏನು ಬಿಜೆಪಿ ಸರ್ಕಾರ ಬಂದಾಗಿಂದ ನಮ್ಗೆ ಒಟ್ಟು ಅಂಗನವಾಡಿ ನೌಕರಿಗೆ ಯಾವುದೇ ಗೌರವಧನ ಹೆಚ್ಚು ಮಾಡಿಲ್ಲ. ಅಂಗನವಾಡಿ ನೌಕರರ ಸಂಘಟನೆಯಿಂದ ನಾವು ನಿನ್ನೆಲಿಂದ ನಾವು ಎಲ್ಲಾ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹೋರಾಟ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಆ ಹೋರಾಟವನ್ನು ನಮ್ಗೆ ಹಿಂಪಡೀರಿ ಅಂತ ಹೇಳಿ ನಮ್ಗೆ ಇವತ್ತು ಡೆಲ್ಲಿಗೆ ಅವರೇ ನಮ್ಗೆ ನೇರವಾಗಿ ಅವರು ಕರೆದು ಅವರೇ ವಿಮಾನ ಚಾರ್ಜ್ ಇಟ್ಟು ನಮ್ಮನ್ನ ಅಂಗನವಾಡಿ ಎಲ್ಲ ಪದಾಧಿಕಾರಿಗಳನ್ನ, ರಾಜ್ಯ ಪದಾಧಿಕಾರಿಗಳನ್ನೆಲ್ಲ ಕರೆಸಿ ಅವರಲ್ಲಿ ಮಾತುಕತೆ ಮಾಡಿ ಮತ್ತೆ ನಿಮ್ಮ ಬೇಡಿಕೆ ಈಡೇರಿಸಿ ವಾಪಸ್ ಮಾಡ್ರಿ ಹೋರಾಟ ಅಂತ ಹೇಳಿ ಆಮೇಲೆ ನಮ್ಗೆ ಅಲ್ಲಿ ಭರವಸೆ ಕೊಟ್ಟಿದ್ದೇನಪ್ಪ ಅಂತಂದ್ರೆ, ನಿಮ್ಗೆ ಈ ಸರ್ತಿ ಕಾಯಂ ಮಾಡ್ತೀನಿ ಮತ್ತೆ ಆಮೇಲೆ ನಿಮ್ಗ ಗೌರವಧನ ಕೂಡ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೂ ಕೂಡ ಭರವಸೆ ಕೊಟ್ಟು ಮತ್ತೆ ಕುಮಾರಸ್ವಾಮಿ ಕರೆಸಿದ್ರು ನಮ್ಮನ್ನ. ಹಾಸನ ಜಿಲ್ಲೆಯ ಅವರು ಕೇಂದ್ರ ಸಚಿವರು ಅವ್ರು ನಮ್ಮನ್ನ ನೇರವಾಗಿ ಕರೆಸಿ ಅಲ್ಲಿ ಮಾತುಕತೆ ಆಡಿಸಿದ್ರು. ಅಲ್ಲಿ ಮತ್ತೆ ಅನ್ನಪೂರ್ಣ ದೇವಿ ಅವ್ರು ನಮ್ಗೆ ಆಶ್ವಾಸನೆ ಕೊಟ್ರು ಮಾತಾಡಿ, ನಮ್ಗೆ ಬಜೆಟ್ ನಲ್ಲಿ ಈ ಸರ್ತಿ ನಮ್ ಬಜೆಟ್ ನಲ್ಲಿ ನಿಮ್ಗೆ ಏನಾದ್ರು ಅನುದಾನ ಕೊಡ್ತೀವಿ ಅಂತಂದು. ಈ ಸರ್ತಿ ಏನೋ ಒಂದು ಮಹಿಳೆಯರಿಗಾಗ್ಲಿ ಮತ್ತೆ ಅಂಗನವಾಡಿ ಸ್ಕೀಮ್ ನೌಕರರಿಗೆ ಯಾರಿಗೂ ಒಂದು ನಯ ಪೈಸೆ ಅನುದಾನ ಕೊಟ್ಟಿಲ್ಲ. ಯಾಕೆ ಅನ್ನಪೂರ್ಣ ದೇವ್ ಅಂತ ಹೆಸರಿಟ್ಟುಕೊಂಡು ಯಾರಿಗ ಅನ್ನನ ಕೊಡದೆ ಇದ್ ಮಾಡಿಬಿಡ್ತಾರೆ. ಅದಕ್ಕಾಗಿ ನಾವ್ ಇವತ್ತೇನಪ್ಪಾ ಅಂತಂದ್ರೆ, ನಾವೆಲ್ಲರೂ ಕೂಡ ನಾವು ಬಜೆಟ್ ನಲ್ಲಿ ಗೌರವಧನ ಹೆಚ್ಚಿಸಬೇಕು. ಆಮೇಲೆ ಮತ್ತೆ ನಮ್ಗ ಕಾಯಂ ಅಂಗನವಾಡಿ ಸ್ಕೀಮ್ ನೌಕರದಾರನ್ನು ಕಾಯಮತ್ ಮಾಡ್ಬೇಕಂತ ನಾವ್ ಇವತ್ತು ಹೋರಾಟ ಮಾಡುತ್ತಾ, ನಾವು ಈ ಹೋರಾಟವನ್ನು ಅವ್ರು ಏನಾದ್ರು ಬಜೆಟ್ ನಲ್ಲಿ ಏನು ಮಾಡಿಲ್ಲಪ್ಪ ಅಂತಂದ್ರೆ ನಾವು ಮುಂದಿನ ದಿನದಲ್ಲಿ ಮತ್ತೆ ಅನಿರ್ದಿಷ್ಟ ಹೋರಾಟವನ್ನು ಮುಂದುವರಿಸುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ. ಅವ್ರು ಏನಾರ ಮಾಡಿದ್ರು ಕೂಡ, ಯಾಕಂದ್ರೆ ಮಾತು ಕೊಟ್ಟು ಆಶ್ವಾಸನೆ ಮಾಡಿ ನಮ್ಗೆಲ್ಲ ಮೋಸ ಮಾಡಿದ್ರೆ ಮತ್ತೆ ನಾವ್ ಏನ್ ಮಾಡ್ಬೇಕು. ಮತ್ತೆ FRS ಕೆಲಸ ಇವೆಲ್ಲ ಏನಾವಲ್ಲ, ನಾವು ಇದುವರೆಗೂ ಕೂಡ 2012ರಿಂದ ಇಲ್ಲಿ ತನಕ ಕೇಂದ್ರ ಸರ್ಕಾರ ಕೆಲಸನ ನಾವು ಮಾಡ್ತಾ ಇರೋದು, ಒಂದು ನಯ ಪೈಸೆ ಕೂಡ ಹೆಚ್ಚಿಗೆ ಮಾಡಿಲ್ಲ ಅವರು. ಅದಕ್ಕಾಗಿ ಮತ್ತೆ ಅವ್ರು ಈ ಸರ್ತಿ ನಮ್ಗೆ ಬಜೆಟ್ ನಲ್ಲಿ ಕೊಟ್ಟು ಮತ್ತೆ ನಮ್ಮ ಹೋರಾಟ ವಾಪಸ್ ಪಡಿಸಿ ಹಿಂದಿರಿಸಿ ಅಂತ ಹೇಳಿ ಮತ್ತೆ ನಮ್ಗೆ ಮೋಸ ಮಾಡಿದಂಗ ಆಗಂಗಿಲ್ಲ. ಮತ್ತೆ ಕುಮಾರಸ್ವಾಮಿ ಅವರು ನಮ್ಗೆ ಭರವಸೆ ಕೊಟ್ಟಿದ್ರೆ ನಾವು ಅವ್ರನ್ನ ನಂಬಿದ್ವಿ. ನಾವು ಇವ್ರು ಏನಾದ್ರು ಮಾಡಿ ನಮ್ಗೆ ಹೆಚ್ಚಿಗೆ ಮಾಡ್ತಾರೆ ಅಂತ ಅವ್ರ ಮಾತಿನ ಮೇಲೆ ವಿಶ್ವಾಸದ ಮೇಲೆ ಹೋರಾಟ ವಾಪಸ್ ಕೊಟ್ಟಿದ್ವಿ ನಾವು. ಆದ್ರೂ ಕೂಡ ಇವತ್ತು ಏನು ಕೊಟ್ಟಿಲ್ಲ ಅಂತಂದ್ರೆ ಏನದ ಅರ್ಥ? ಹೆಣ್ಮಕ್ಳಿಗೆ ಮೋಸ ಮಾಡಿ ಬೀದಿಗೆಲ್ಲ ಹಾಕೋ ಪರಿಸ್ಥಿತಿ ಇವತ್ತು ಕೇಂದ್ರ ಸರ್ಕಾರ ನಮ್ಮನ್ನ ಕೆಲಸ ಮಾಡ್ಕೊಳ್ತಾ ಇದೆ. ಅದಕ್ಕೆ ನಮ್ಮ ಕೆಲಸಕ್ಕೆ ತಕ್ಕಂತೆ ನಮ್ ಕೂಲಿ ಕೊಡ್ಬೇಕಂದ್ರೆ ಗೌರವಧನ ಹೆಚ್ಚಿಸಬೇಕು. ಅಂಗನವಾಡಿ ಕಾರ್ಯಕರ್ತರು ಕಾಯಮತ್ತನು ಮಾಡ್ಬೇಕಂತ ನಾವು ಇವತ್ತು ಕೇಳ್ತಾ ಇದ್ವಿ. 1ನೇ ತಾರೀಕು ಬಜೆಟ್ ಮಂಡನೆ ಮಾಡಿದ್ರು. ಅಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ, ಅಂಗನವಾಡಿ ನೌಕರರಿಗೆ ಬಜೆಟ್ ನಲ್ಲಿ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಕೇಂದ್ರ ಸರ್ಕಾರ ನಮ್ಗೆ ಬಜೆಟ್ ನಲ್ಲಿ ಏನು ಗೌರವಧನ ಹೆಚ್ಚು ಮಾಡಿಲ್ಲ. ಅದಕ್ಕಾಗಿ ನಾವು ಇವತ್ತು ಏನಂದ್ರೆ ಈ ಪ್ರತಿಭಟನೆ ಮಾಡೋ ಉದ್ದೇಶ ಏನಂದ್ರೆ, ಆ ಬಜೆಟ್ ನಲ್ಲಿ ನಮ್ ಗೌರವಧನ ಹೆಚ್ಚು ಮಾಡ್ಬೇಕು. ನಾವ್ ಇವತ್ತು ಬಜೆಟ್ ನ ಇವತ್ತು ನಾವಿಲ್ಲಿ ಸುಡ್ತೀವಿ. ನಮ್ ಗೌರವಧನ ಹೆಚ್ಚಾಗತ್ತ ನಾವು ಹೋರಾಟನ ಕೈ ಬಿಡೋದಿಲ್ಲ ಅಂತ.